ದೇವ್ರನ್ನ ಪ್ರೀತಿಸುವಂತ ವ್ಯಕ್ತಿಗೆ ಇರುವಂತ ಗುಣ ಏನ್ ಗೊತ್ತಾ? ವಿಧೇಯತೆ. ಯಾರಲ್ಲಿ ವಿಧೇಯತೆ ಇರ್ತದೋ ಅವನು ದೇವ್ರನ್ನ ಪ್ರೀತಿ ಮಾಡುವಂತ ವ್ಯಕ್ತಿ. ವಿಧೇಯತೆ ಇಲ್ದಂಗೆ ಅವಿಧೇಯತೆ ತೋರಿಸ್ತವನು ಅವನಲ್ಲಿ ದೇವ್ರ ಪ್ರೀತಿ ಇಲ್ಲ ಅಂತ ಅರ್ಥ. ಅವಿಧೇಯತೆಯಾಗಿ ಜೀವಿಸ್ತಿರೋನು, ದೇವ್ರ ವಾಕ್ಯಗೆ ವಿರುದ್ಧವಾಗಿ, ದೇವರ ಆಲೋಚನೆಗಳಿಗೆ ವಿರುದ್ಧವಾಗಿ ಅದಕ್ಕೆ ವಿಧೇಯತೆ ತೋರಿಸ್ತಿಲ್ದಂಗ ತಾನು ಇಷ್ಟಾನುಸಾರವಾಗಿ ತಾನು ಜೀವಿಸ್ತಿದ್ದಾನಂದ್ರೆ ಅವನಲ್ಲಿ ದೇವರ ಪ್ರೀತಿ ಇಲ್ಲ ಅಂತ ಅರ್ಥ. ಅವನು ಅನ್ಕೊಂತಿರ್ಬೋದು, ನಾನು ದೇವ್ರನ್ನ ಪ್ರೀತಿಸ್ತಿದ್ದೀನಿ, ನನಗೆ ದೇವ್ರಂದ್ರೆ ಇಷ್ಟ, ನಾನು ದೇವ್ರನಲ್ಲಿ ಪ್ರಾರ್ಥಿಸ್ತಿದ್ದೀನಿ, ನೀನೇನು ಪ್ರಾರ್ಥಿಸಿದ್ರು ನೀನು ದೇವ್ರು ಇಷ್ಟಪಡ್ತೇವೆ ಅಂತ ನೀನು ಅನ್ಕೊಂತಿದ್ದಿ. ದೇವ್ರ ಮಾತಿಗೆ ನೀನು ವಿಧೇಯತೆ ತೋರಿಸಿಲ್ಲ ಅಂದ್ರೆ, ದೇವ್ರ ವಾಕ್ಯಗೆ ನೀನು ವಿಧೇಯನಾಗಿ ನೀನು ನಡೆದಿಲ್ಲ ಅಂದ್ರೆ ದೇವ್ರ ಪ್ರೀತಿ ನಿನ್ನಲ್ಲಿ ಇಲ್ಲ ಅಂತ ಅರ್ಥ. ನೋಹಾಗ ದೇವ್ರ ಏನ್ ಮಾಡ್ತಾನ, ಒಂದು ಮಾತು ಹೇಳ್ತಾನ, ನೀನು ಒಂದು ಓಡೆ ಕಟ್ಟು, ಅದರಲ್ಲಿ ನೀನು ಕುಟುಂಬನ ಸಿದ್ಧಪಡಿಸು, ಅದ್ರಾಗೆಲ್ಲದನ್ನ ನೀವು ಸೇರ್ಬೇಕು, ಅದು ನೀನು ಹೋಗಿ ಎಲ್ಲರಿಗೂ ಸಾರ್ಬೇಕು ಹೇಳಿದಾಗ ನೋವ ಏನ್ ಮಾಡ್ತಾನ, ವಿಧೇಯತೆ ತೋರಿಸ್ತಾನ. ಯಾರು ನಂಬೋದಿಲ್ಲ, ಆದ್ರೆ ನೋವ ನಂಬುತ್ತಾನ ದೇವ್ರ ಮಾತನ್ನ, ಆ ಮಾತಿಗೆ ವಿಧೇಯತೆ ಕೊಡ್ತಾನ. ಎಲ್ಲರೂ ಆತನ ಅಸೂಯೆ ಪಡ್ತಿರ್ತಾರ, ಎಲ್ಲರೂ ನೋಡಿ ಆತನ ಗೇಲೆ ಮಾಡ್ತಿರ್ತಾರ, ನಗ್ತಿರ್ತಾರ, ತಮಾಷೆ ಮಾಡ್ತಿರ್ತಾರ, ಆದ್ರೂ ಕೂಡ ದೇವ್ರ ಮಾತಿಗೆ ವಿಧೇಯತೆ ಕೊಡ್ತಾನ. ವಿಧೇಯತೆ ಕೊಟ್ಟು ದೇವ್ರಿಗೆ ಏನ್ ಹೇಳ್ತಾನ ಅದನ್ನ ಮಾಡ್ತಾನ. ಆ ಒಂದು ಓಡ ಕಟ್ತಾನ, ತನ್ನ ಕುಟುಂಬನ ಸಿದ್ಧಪಡಿಸ್ತಾನ. ಕುಟುಂಬನ ಸಿದ್ಧಪಡಿಸಿ ಆ ಒಂದು ಓಡದಲ್ಲಿ ಈ ಕುಟುಂಬ ಎಲ್ಲ ಸೇರ್ತಾರೆ, ಇವರೆಲ್ಲ ರಕ್ಷಣೆ ಹೊಂದುತ್ತಾರ, ಮಿಕ್ತವರೆಲ್ಲ ನಾಶನ ಆಗ್ತಾರ. ವಿಧೇಯತೆ ಯಾರು ತೋರಿಸ್ತಾರೋ ಅವ್ರು ರಕ್ಷಿಸಲ್ಪಡ್ತಾರ, ಅವಿಧೇಯರು ಏನ್ ಮಾಡ್ತಾರ, ನಾಶನ ಆಗ್ತಾರ. ವಿಧೇಯತೆ ತೋರಿಸುವಂತವ್ರು ಆಗಿರ್ಬೇಕು. ದೇವ್ರ ಪ್ರೀತಿ ಯಾರಲ್ಲಿ ಇರ್ತದೋ ಅವ್ರು ವಿಧೇಯತೆ ತೋರಿಸ್ತಾರ. ಯೋನ ಕೂಡ ದೇವ್ರು ಒಂದ್ ಮಾತು ಹೇಳ್ತಾನ, ನೀನ್ ನಿನ್ವೆ ಪಟ್ಟಣ ಹೋಗಿ ಸ್ವಾರ್ಥ ಹೇಳಬೇಕಪ್ಪ, ಅವ್ರು ನನಗೆ ವಿರುದ್ಧವಾಗಿ ಜೀವಿಸ್ತಾರ, ನೀನು ಹೋಗು, ನಾನು ಉಗ್ರತೆ ಅವ್ರ ಮೇಲೆ ಬರ್ತೈತೆ ಅಂತ ಹೇಳು ಅಂತೇಳಿ ಹೇಳ್ತಾನ. ಹೇಳಿದಾಗ ಈ ಯೋನ ಏನ್ ಮಾಡ್ತಾನ, ದೇವ್ರಿಗೆ ಅವಿಧೇಯನಾಗಿ ಬೇರೊಂದು ತರ್ಸಿಸ್ಗೆ ಹೋಗ್ಬೇಕಂತೇಳಿ ಹೋಗ್ತಿರ್ತಾನ. ಆದ್ರೆ ದೇವ್ರ ಏನ್ ಮಾಡ್ತಾನ, ಅಲ್ಲಿ ಗಾಳಿಗೆ ಮಳೆಗೆ ಆಜ್ಞೆ ಕೊಡ್ತಾನ. ಗಾಳಿ ಮಳೆ ಬರ್ತೈತೆ, ತುಫಾನ್ಗೆ ಆಜ್ಞೆ ಕೊಡ್ತಾನ, ತುಫಾನ್ ಎದ್ದೇಳ್ತೈತೆ. ಪ್ರತಿಯೊಂದು ಪ್ರಕೃತಿ ದೇವ್ರ ಮಾತಿಗೆ ವಿಧೇಯತೆ ತೋರಿಸ್ತದೆ. ಆದ್ರೆ ಮನುಷ್ಯನು ವಿಧೇಯತೆ ತೋರಿಸ್ತಿಲ್ದಾಗ ದೇವರಿಗೆ ಅವಿಧೇಯನಾಗಿ ನಡೀತಿರ್ತಾನ. ಅವಾಗ ದೇವ್ರ ಏನ್ ಮಾಡ್ತಾನ, ಯೋನನ ತೆಗೆದು ಸಮುದ್ರದಲ್ಲಿ ಹಾಕ್ತಿರುವಾಗ ಮೀನು ಆಜ್ಞೆ ಕೊಡ್ತಾನ ದೇವ್ರು. ಆ ಮೀನು ಬಂದು ಏನ್ ಮಾಡ್ತತೆ, ಈ ಯೋನನ ನುಂಗುತ್ತದೆ. ಮೀನು ಕೂಡ ದೇವ್ರ ಆಜ್ಞೆಗೆ ವಿಧೇಯತೆ ತೋರಿಸ್ತದೆ. ತಗೊಂಬಂದು ಹೊರ ಗಡ್ಡಿಗೆ ಹಾಕಂದ್ರೆ ತಗೊಂಬಂದು ಹೊರ ಗಡ್ಡಿಗೆ ಹಾಕ್ತದೆ. ಅದಾದ್ಮೇಲೆ ಯೋನ ಏನ್ ಮಾಡ್ತಾನ, ಹೋಗಿ ಸ್ವಾರ್ಥ ಹೇಳಕ್ ಹೋಗ್ತಾನ, ವಿಧೇಯತೆ ತೋರಿಸ್ತಾನ, ಸ್ವಾರ್ಥ ಹೇಳ್ತಾನ. ಅವರೆಲ್ಲರೂ ಪಶ್ಚಾತ್ತಾಪ ಪಡ್ತಾರ, ರಕ್ಷಣೆದಲ್ಲಿ ಬರ್ತಾರ. ರಕ್ಷಣೆದಲ್ಲಿ ಬಂದಾಗ ಈ ಯೋನ ಏನ್ ಮಾಡ್ತಾನ, ಸಿಟ್ಟಾಗ್ತಾನ. ನಮಗೆ ವಿರುದ್ಧವಾಗಿರೋ ಪ್ರಜೆಗಳು ಇವ್ರನ್ನ ನೀನು ರಕ್ಷಣೆದಲ್ಲಿ ನಡೆಸ್ತೀಯಲ್ಲ, ಇವ್ರು ಮತ್ತೆ ನಮ್ಮಲ್ಲೇ ಬಂದು ಬೀಳ್ತಾರ, ಇವ್ರನ್ನ ಯಾಕೆ ಇದಕ್ಕೆ ಹಿಂಗ್ ಮಾಡ್ತೀಯ ಅಂತ ಹೇಳಿ. ಅವಾಗ ಒಂದು ಹುಳಗ ಆಜ್ಞೆ ಕೊಡ್ತಾನ ದೇವ್ರು. ಆ ಒಂದು ಗಿಡ ಹತ್ರ ಕುತ್ಕೊಂಡು ನೆರಳಿಗೆ ಯೋನ ಅಲ್ಲಿ ಇರ್ತಾನ. ಆ ನೆರಳು ಬರ್ದಿಲ್ದಂಗ ದೇವ್ರ ಏನ್ ಮಾಡ್ತಾನಂದ್ರೆ, ಆ ಒಂದು ಹುಳಗ ಆಜ್ಞೆ ಕೊಟ್ಟಾಗ ಆ ಹುಳ ಬಂದು ಆ ಗಿಡನೆಲ್ಲ ತಿಂದು ಬಿಡ್ತದೆ. ಲಾಸ್ಟಿಗೆ ಹುಳ ಕೂಡ ದೇವರು ಆಜ್ಞೆಗೆ ವಿಧೇಯತೆ ತೋರಿಸ್ತದೆ. ಪ್ರತಿಯೊಂದನು ಮಳೆ, ಗಾಳಿ, ತುಫಾನು, ಮೀನು, ಲಾಸ್ಟಿಗೆ ಹುಳ, ಪ್ರತಿಯೊಂದನ್ನು ದೇವರು ವಿಧೇಯತೆ ತೋರಿಸ್ತದೆ. ಆದ್ರೆ ಅವಿಧೇಯನಾಗಿರೋಣ ಯಾರಂದ್ರೆ ಮನುಷ್ಯನೇ ಅವಿಧೇಯತೆ ತೋರಿಸೋದು. ಅವಿಧೇಯತರಾಗಿರಬಾರ್ದು. ಅವಿಧೇಯತೆ ತೋರಿಸ್ತಾನೆ ಅಂದ್ರೆ ಅವನಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ. ದೇವ್ರ ಪ್ರೀತಿ ಅವನಲ್ಲಿ ಕಾಣ್ತಿಲ್ಲ ಅಂತ ಅರ್ಥ. ವಿಧೇಯತೆಗಳಿಗೆ ಇರಬೇಕು. ದೇವ್ರ ಮಾತಿಗೆ ನಾವು ವಿಧೇಯತೆ ತೋರಿಸ್ಬೇಕು, ದೇವ್ರ ಆಜ್ಞೆಗಳಿಗೆ ನಾವು ವಿಧೇಯತೆ ತೋರಿಸ್ಬೇಕು. ಆ ವಿಧೇಯತೆ ತೋರಿಸಿ ನಾವು ನಡೆದಾಗ ದೇವ್ರ ಪ್ರೀತಿ ನಮ್ಮಲ್ಲಿ ಇರುತ್ತೆ. ದೇವರ ಪ್ರೀತಿ ಇರೋನಿಗೆ ವಿಧೇಯತೆ ಇರುತ್ತೆ.